ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಕಳ್ಳನ ನಂಬಿಕೆಗೆ ಬೆಂಕಿ ಇಟ್ಟೋರ್ ಬಗ್ಗೆ. ಇವನನ್ನ ಬಳಸ್ಕೊಂಡು ತಂಬೇಳೆ ಬೇಯಿಸ್ಕೊತಿರೋರ್ ಬಗ್ಗೆ. ಇವನನ್ನ ಮುಖವಾಡದ ತರ ಮುಂದೆ ಇಟ್ಕೊಂಡು ಹಿಂದೆಯಿಂದ ಬೆನ್ನಿಗೆ ಚೂರಿ ಆಗ್ತಿರೋರ್ ಬಗ್ಗೆ. ಅಮ್ಮ ಏನ್ ಹೇಳ್ತಿದ್ರೆ ಅದನ್ನ ನೇರವಾಗಿ ಹೇಳಿ. ತೇಜಸ್ ಅಪ್ಪ ಅಮ್ಮ. ಅವರೇ ಇದನ್ನೆಲ್ಲ ಮಾಡಿಸಿರೋದು. ಮದುವೆಯಾಗಿ ಬಂದಾಗ ಕೂಳಿಗೆ ದಾರಿಯಾದರೆ ಸಾಕು ಅಂತ ಇದ್ದವಳು ನೀನು ಈಗ ನನ್ನ ಬೆನ್ನಿಗೆ ಚೂರಿ ಹಾಕೋದು ಕೊಟ್ಟಿದ್ಯಾ? ನನಗಿಂತ ಯಾರಿಗೂ ಹುಟ್ಟಿದ ತಿಪ್ಪೇಲಿ ಸಿಕ್ಕವನು ಹೆಚ್ಚಾಗುತ್ತೆ. ಅವನ ಪ್ರೀತಿನ ಉಳಿಸೋಕ್ಕೋಸ್ಕರ ಅವನಿಗೋಸ್ಕರ ನನ್ನ ಹತ್ರನೇ ಡಬಲ್ ಗೇಮ್ ಅಂತ. ನಿನ್ನ ಎಲ್ಲ ಅವತಾರಗಳನ್ನ ನೋಡಿ ಸಾಕಾಗಿ ಹೋಗಿದೆ ನನಗೆ. ಇನ್ನು ಸಹಿಸೋದಿಲ್ಲ ನಾನು. ನೀನು ನನ್ನ ಕಣ್ ತಪ್ಪಿಸಿ ನನಗೆ ಮೋಸ ಮಾಡೋಕೆ ಬಂದ್ರೆ ನಿನ್ನ ಗತಿ ದೇವರೇ ಗತಿ. ನೆವರ್ ಅಂಡರ್ ಎಸ್ಟಿಮೇಟ್ ರಮೇಶ್ ವಸಿಷ್ಠ. ನಾನು ಮೂಲತಃ ರಾಕ್ಷಸ, ಆಮೇಲೆ ಮನುಷ್ಯ. ಹುಷಾರ್. ಹೌದು, ನಾನು ಯಾಕೊಂದು ರೀಲ್ಸ್ ಮಾಡಬಾರ್ದು? ಸ್ಪೈ ಇನ್ ಮೈ ಓನ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಐಡಿಯಾ ಮುಂಚೆನೇ ಬರಲ್ವಲ್ಲಪ್ಪ. ಬಮ್ಮಂ ಪಾಪ, ಥ್ಯಾಂಕ್ ಯು ಸೋ ಮಚ್. ಬೇಗ ಹೋಗಿ ರೆಡಿಯಾಗಿ ಬಂದು ರೀಲ್ಸ್ ಮಾಡೋಣ. ಎಲ್ಲಿ ಹೋಗ್ತಾ ಇದ್ದೀರಾ? ಮೇರಾ ನಾಮ್ ಸುಮತಿ. ಅಯ್ಯೋ, ನನ್ನ ಹೆಸರು ನನಗೆ ಹೇಳಕ್ ಬರ್ತಿಲ್ವಲ್ಲಪ್ಪ ದೇವ್ರೆ. ಅಯ್ಯೋ ಅಕ್ಕ, ಕಿವಿ ಒಲೆ ತೊಳೆಯಕ್ಕೆ ಕೊಟ್ಟಿದ್ರಲ್ಲ, ಕೊಟ್ಟೋಗೋಣ ಅಂತ ಬಂದೆ. ಏನಾಯ್ತಕ್ಕ? ಯಾಕಿಷ್ಟು ಭಯ ಪಟ್ಕೊಂಡಿದ್ದೀರಾ? ಭಯನಾ? ನಂಗ ನಿಂತಲ್ಲ ಅವಾಗಲೇ ಅಕ್ಕನಕ್ಕೆ ಏನಾಗಿತ್ತು ನಿಂಗೆ? ಕಿವಿ ಒಲೆ ತೊಳ್ಕೊಳಕ್ ಕೊಟ್ಟಿದ್ರಲ್ಲ, ತಗೊಳ್ಳಿ. ಕೊಡು, ಹೋಗು. ಆಹಾ, ಪಳಪಳ ಅಂತ ಹೊಳಿತಾ ಇದೆ. ಇದನ್ನ ಬೇಗ ಹಾಕೋಬೇಕು. ಏನೇ ಅದು ಕೈಯಲ್ಲಿ? ಓ ಬಾಬು, ಅದು ಯಾವ ಗಳಿಗನಲ್ಲಿ ರೀಲ್ಸ್ ನೋಡ್ಬೇಕು ಅಂತ ಆಸೆ ಪಟ್ಟು ನಾನು ಅನ್ಕೊಂಡಾಗಿಂದ ಬರೀ ಎಡವಟ್ಟೆ ಆಗ್ತಾಯಿದೆ. ಏಯ್, ನಿನ್ನೆ ಕೇಳ್ತಿರೋದು ಕೈಯಲ್ಲಿ ಏನು ಅಂತ. ಅಲ್ಲ ಅತ್ತೆ, ನನ್ನ ಕೈಯಲ್ಲಿ ನನ್ನ ವಸ್ತು ಇಲ್ಲದೆ ಬೇರೆ ಏನೋ ಹೇಗಿರುತ್ತೆ? ಯಾವಾಗಲೂ ನನ್ನ ಮೇಲೆ ಅನುಮಾನನೇ. ನನಗೆ ಯಾಕೋ ನೀನು ಆಡ್ತಿರೋ ಅವತಾರ ನೋಡಿದ್ರೆ ಅದು ನಿನ್ನ ವಸ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ನಮ್ಮ ಮೋಡ್ ಕಿವಿ ಓಲೆ ಥರ ಇದೆ. ನಿಜ ಹೇಳಿ. ನೋಡಿದ್ರಾ ಸೊಸೆನ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರಿ ಅಂತ. ಸೊಸೆ ಅಂತ ನನಗೆ 3 ಕಾಸಿನ ಬೆಲೆ ಇಲ್ಲ ಈ ಮನೇಲಿ. ನೀವು ಯಾವಾಗಲೂ ಇನ್ನೊಬ್ಬರ ಪರನೇ. ಈ ಮನೆಯಲ್ಲಿ ನನಗೆ ಅಂತ ಯಾರೇನು ತಂದ್ಕೊಡ್ತಾರೆ? ನೀವು ನೋಡಿದ್ರೆ ಸುಳ್ಳಿ ಕಳ್ಳಿ ಅನ್ನೋ ಪಟ್ಟ ಬೇರೆ ಕಟ್ತೀರಾ. ಇದನ್ನ ನಮ್ಮಮ್ಮ ನನಗೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದು ಅತ್ತೆ. ನೋಡಿ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನನ್ನ ಹೀಗೆ ಕಳ್ಳಿ ಥರ ನೋಡ್ತಾ ಇದ್ರೆ ನಾನಿರಲ್ಲ. ನಾನು ಹೋಗ್ತೀನಿ. ನನ್ನ ಮನೆ ಬಿಟ್ಟು ಹೋಗ್ತೀನಿ. ನಾನು ಹೋಗ್ತೀನಿ ಅತ್ತೆ. ಅಲ್ಲ, ನಾನು ಏನು ಕೇಳಿದೆ? ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ? ಯಾಕೋ ಡೌಟ್ ಬರ್ತಿದೆಯಲ್ಲ.
ಏನಿಲ್ಲ ಚಿ. ಏನಿದು ಏನಿದು ಅಂದ್ರೆ ಏನಿದು ಅಂದೆ. ಇದಾ ಬೆಡ್ಶೀಟು. ನೋಡು, ನನ್ನ ಹತ್ರ ನಾಟಕ ಮಾಡಕ್ ಬರಬೇಡ. ಕಿವಿ ಯಾಕೆ ಬೋಡಾಗಿದೆ? ನಿನ್ ಓಲೆ ಏನಾಯ್ತು? ಓಲೆ ಬಗ್ಗೆ ಕೇಳ್ತಾ ಇದೀಯಾ? ಅದು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗು, ಆ ಟೆಸ್ಟು, ಈ ಟೆಸ್ಟು, ಓಲೆ, ಉಂಗುರ ಎಲ್ಲ ಬಿಚ್ಚಿಟ್ಬಿಡಿ ಅಂದ್ರಲ್ಲ, ಎಲ್ಲ ಬಿಚ್ಚಿಟ್ಬಿಟ್ಟೆ. ಈಗ ನೀನು ಆಸ್ಪತ್ರೆಯಲ್ಲಿ ಇಲ್ಲ ಅಲ್ವಾ? ಅಂದಮೇಲೆ ಹಾಕೋಬೇಕು ತಾನೆ? ಕೊಡು, ನಾನೇ ಹಾಕ್ತೀನಿ. ಲಚ್ಚಿ, ಬೇಡ ಕಣೆ. ಇದು ಚಳಿಗಾಲ ಅಲ್ವಾ, ಬೇಗ ಕಿವಿ ಸಲ್ತೋಗುತ್ತೆ ಕಣೆ. ನನಗೆ ನಾವೇ ಶುರು ಆಗ್ಬಿಡುತ್ತೆ, ಅದಕ್ಕೆ ಬಿಚ್ಚಿಟ್ಟಿದ್ದೀನಿ, ಆಮೇಲೆ ಹಾಕೋತೀನಿ. ಹಾಂ, ನೀನ್ ಸುಳ್ಳೆಲ್ಲ ಮುಗೀತಾ? ನಿಜ ಹೇಳು, ನನ್ನ ಹತ್ರ ಏನು ಮುಚ್ಚಿಡ್ತಿದ್ಯಾ? ಅಯ್ಯೋ ದೇವ್ರೆ, ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನೇ ಇದೆ? ಯಾಕೆ ಹೀಗೆಲ್ಲ ಕೇಳ್ತಾ ಇದೀಯಾ? ನಿನ್ನ ಕಿವಿಲಿ ಇರ್ಬೇಕಾಗಿತ್ತು ಓಲೆ, ಸುಮತಿ ಕೈಗೆ ಯಾಕೋಯ್ತು? ಹೌದಲ್ವಾ? ಸುಮತಿ ಕೈಗೆ ಹೇಗೋಯ್ತು? ಸುಮತಿಗೆ ಇಟ್ಕೊ ಅಂತ ನಾನೇ ಕೊಟ್ಟಿದ್ದೆ. ಹಾಳಾಗಿ ಮರುವ ನೋಡು, ಒಂದೊಂದ್ಸಲ ಯಾರ ಕೈಯಲ್ಲಿ ಏನು ಕೊಟ್ಟಿರ್ತೀವಿ ಅನ್ನೋದೇ ಮರ್ತೋಗುತ್ತೆ. ನಾ ಹೋಗಿ ಇಸ್ಕೊಂಬಂದ್ಬಿಡ್ತೀನಿ. ಅಲ್ಲ ಮೇಡಮ್, ಸುಮ್ಮನೆ ನಿಂತ್ಕೊ, ನಾನು ಕರಿತೀನಿ, ಅವ್ರು ಬರ್ತಾರೆ. ನೀವೇನು ಹೋಗ್ಬೇಡಿ, ಏನೋ? ಪಾಪ ಕಣೆ, ಅವಳಿಗೆ ಏನು ಕೆಲಸ ಇರುತ್ತೋ ಏನೋ, ನಾನೇ ಹೋಗಿ ತಗೊಂಬಂದ್ಬಿಡ್ತೀನಿ. ನನಗೆ ಗೊತ್ತಿದೆ ಕಣೆ, ಅವಳಿಗೆ ಏನು ಕೆಲಸ ಇದೆ, ಅವಳು ಎಷ್ಟು ಕೆಲಸ ಮಾಡ್ತಾಳೆ ಅಂತ. ಡೋಂಟ್ ಟಾಕ್. ಸುಮತಿ, ಇವಾಗಾದ್ರೂ ರೀಲ್ಸ್ ಮಾಡೋಣ. ಸುಮತಿ. ಓಹ್, ಇವತ್ತು ಯಾಕೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಈ ರೀಲ್ಸ್ ಮಾಡಬೇಕು ಅನ್ಕೊಂಡಾಗೆಲ್ಲ ಏನಾದರೂ ಎಡವಟ್ಟಾಗ್ತಿದೆ. ಸುಮತಿ, ಬೇಗ ಬಾ ಇಲ್ಲಿ. ಬಂದೆ ಅತ್ತೆ.